ಮಕ್ಕಳೇ, ಇಷ್ಟು ದಿನಗಳಿಂದ ನೀವು ಓದಿ ಪರೀಕ್ಷೆ ಬರೆಯುವಂತಹ ಟೈಮ್ ಬಂದೇ ಬಿಡ್ತು. ನಾಳೆ ನಿಮಗೆ ಮುಖ್ಯ ಪರೀಕ್ಷೆ ಇರೋದ್ರಿಂದ ಫೈನಲ್ ಎಕ್ಸಾಮ್ಸು ಇಷ್ಟು ದಿನ ನೀವೇನು ಓದಿದ್ದೀರಾ, ಪ್ರಾಕ್ಟೀಸ್ ಪೇಪರಲ್ಲಿ ಬರೆದಿದ್ದೀರಾ, ಎಲ್ಲವುದು ನೀವು ನಾಳೆ ಒಂದ್ಸಲಿ ಬರೆದು ಸ್ಕೋರ್ ಮಾಡುವಂತಹ ಟೈಮ್ ಇದ್ದು. ಸೊ ನಾಳೆ ಪ್ರಥಮ ಭಾಷೆ ಕನ್ನಡ ಆಗಿರೋದ್ರಿಂದ ಇದರಲ್ಲಿ ಬರ್ತಕ್ಕಂಥ ಖಂಡಿತವಾಗ್ಲೂ 100% ಬರ್ತಕ್ಕಂಥ ಕ್ವಶನ್ಗಳು ಇಲ್ಲಿದೆ. ನೀವು ಇದನ್ನೊಂದ್ಸಲಿ ರೆಫರ್ ಮಾಡ್ಕೊಂಡು ಹೋಗಿ ನಿಮ್ಗೆ ಇದೆಲ್ಲ ಬರುತ್ತಾ ಅಂತ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಆಲ್ಮೋಸ್ಟ್ ಈ ಎಲ್ಲ ಕ್ವಶನ್ಸ್ನು ನೀವು ಓದಿರ್ತೀರಾ, ಆದರೂ ನೀವು ಇದನ್ನು ಓದೋದ್ರಿಂದ ನಿಮಗೆ ತುಂಬ ಅನುಕೂಲ ಆಗುತ್ತೆ. ಕಂಠಪಾಠ ಆಗಿರ್ಬೋದು, 8-10 ವಾಕ್ಯಗಳು, ಒಂದು ಪದ್ಯದಿಂದ ಇರುತ್ತೆ, ಇನ್ನೊಂದು ಗದ್ಯದಿಂದ ಇರುತ್ತೆ. ನೋಡ್ಕೊಳ್ಳಿ ಯಾವ್ಯಾವ ಲೆಸನಿಂದ ಯಾವ್ದು ಬರ್ಬೋದು ಅಂತ. ನಿಮಗೆ ಫಸ್ಟಿಂದನೂ ಈ ವಿಡಿಯೋ ಗಮನಿಸ್ತಾ ಹೋದರೆ ರಿಪೀಟೆಡ್ ಕ್ವಶನ್ಸ್ ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ 100% ಈ ಕ್ವಶನ್ಸ್ ಬಂದೇ ಬರುತ್ತೆ ಅಂತ ಕ್ವಶನ್ಸ್ನ ನಾನಿಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ ಈ ಎಲ್ಲ ಕ್ವಶನ್ಸ್ನು ನೀವು ಕಲ್ತಿರ್ತೀರಾ ಆ್ಯಂಡ್ ವೆರಿ ಇಂಪಾರ್ಟೆಂಟ್. ನೀವು ಯಾವುದೇ ರೀತಿ ಮಿಸ್ಟೇಕ್ಸ್ ಮಾಡ್ತೀರಾ ಆ್ಯಂಡ್ ಈಸಿಯಾಗಿ ಬರೆಯೋದನ್ನು ಫಾಲೋ ಮಾಡ್ಕೋಬೇಕಾಗತ್ತೆ. ಆ್ಯಂಡ್ ಇವಾಗ ಇರೋ ಅಂತಹ ಕಮ್ಮಿ ಸಮಯದಲ್ಲಿ ಯಾವ ರೀತಿ ನೀವು ಓದ್ಬೋದು, ಯಾವ ರೀತಿ ನೀವು ಓದಿರೋದನ್ನ ರಿವೈಸ್ ಮಾಡ್ಕೋಬೋದು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಯಾಕಂತಂದರೆ ಎಲ್ಲದನ್ನು ಓದ್ಕೊಂಡು ಕೂತ್ಕೊಳ್ಳೋಕ್ಕೆ ಅಥವಾ ಹೊಸದಾಗಿ ಏನೋ ಕಲಿತೀನಿ ಅಂತಂದರೆ ಅದು ಹೈಲಿ ಇಂಪಾಸಿಬಲ್ ಆಗುತ್ತೆ. ಚಿಕ್ಕದನ್ನು ನೀವು ಕಲ್ತ್ಕೋಬೋದು. ನೆಕ್ಸ್ಟ್ ನೋಡಿ, ಇಲ್ಲಿ ಕವಿ ಪರಿಚಯ ಇರುತ್ತೆ. 2 ಕವಿಗಳನ್ನ, ಒಂದು ಪದ್ಯದಿಂದ ಒಂದು ಗದ್ಯದಿಂದ ಕವಿ ಪರಿಚಯನ ಕೊಟ್ಟಿರ್ತಾರೆ. ಯಾವ್ಯಾವ ಕವಿ ಪರಿಚಯ ಓದ್ಕೋಬೇಕು ಅಂತ ನಿಮಗೆ ಗೊತ್ತಿದೆ. ಸೊ ಇಲ್ಲೂ ಕೂಡ ನಾನು ಅಪ್ಲೋಡ್ ಮಾಡಿದ್ದೀನಿ, ಕರೆಕ್ಟಾಗಿ ನೋಡ್ಕೊಳ್ಳಿ. ನಿಮಗೆ ಸ್ವಲ್ಪ ಸ್ಪೀಡ್ ಆಗುತ್ತೆ. ಯಾಕಂತಂದರೆ ನೀವು ವಿಡಿಯೋ ನೋಡ್ತಾ ಕೂತ್ಕೊಂಡು ನಿಮಗೆ ಟೈಮ್ ವೇಸ್ಟ್ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ನಾನು ಸ್ಪೀಡಲ್ಲಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ನೀವು ಅದನ್ನು ಪಾಸ್ ಮಾಡಿ ನೀವು ಅದನ್ನು ನೋಡ್ಕೋಬೋದು. ನೆಕ್ಸ್ಟು ಒಂದು ವಾಕ್ಯದಲ್ಲಿ ಉತ್ತರಿಸಿ 7 ಪ್ರಶ್ನೆ ಇರುತ್ತೆ. ಯಾವ್ಯಾವ ಲೆಸನ್ಸಿಂದ, ಯಾವ್ಯಾವ ಪೊಯಮ್ಸಿಂದ ನಿಮಗೆ ಪ್ರಶ್ನೆಗಳು, ಯಾವ್ಯಾವ ರೀತಿಯಾದಂತಹ ಪ್ರಶ್ನೆಗಳು ಬರ್ಬೋದು, ಅದ್ರ ಜೊತೆಗೆ ಅದ್ರ ಪ್ರಶ್ನೆಗಳ ಉತ್ತರಗಳನ್ನು ಕೂಡ ನಾನಿಲ್ಲಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ನೋಡ್ಕೊಳ್ಳಿ. ಆ್ಯಂಡ್ ನಿಮಗೆ ಆನ್ಸರ್ ಇಂಪಾರ್ಟೆಂಟ್ ಅನಿಸಿದ್ದನ್ನ ನೀವು ಅಂಡರ್ಲೈನ್ ಮಾಡಬೇಕಾಗತ್ತೆ. ಯಾಕಂತಂದರೆ ಅಂಡರ್ಲೈನ್ ಮಾಡಿರೋದನ್ನ ಹೈಲೈಟ್ ಆಗಿ ಕಾಣಿಸೋದ್ರಿಂದ ಹೈಲೈಟ್ ಆಗಿರೋ ಆನ್ಸರ್ಸ್ಗೆ ನಿಮಗೆ ಮಾರ್ಕ್ಸ್ ಸಿಗ್ತಾ ಹೋಗುತ್ತೆ. ನೆಕ್ಸ್ಟ್ 3-4 ವಾಕ್ಯಗಳಲ್ಲಿ ಉತ್ತರಿಸಿ ನೋಡ್ಬೋದು. ನೀವು ಗದ್ಯದಿಂದ 4, ಪದ್ಯದಿಂದ 2 ಮತ್ತು ಪೂರಕ ಪಾಠದಿಂದ 4 ಪ್ರಶ್ನೆಗಳು ಬರ್ತಕ್ಕಂತಹ ಸಾಧ್ಯತೆಗಳಿದೆ. ಅದೇ ರೀತಿ ಬ್ಲೂ ಪ್ರಿಂಟ್ ಯಾವ ರೀತಿ ಇದೆಯೋ ಅದೇ ರೀತಿ ಕ್ವಶನ್ಸ್ಗಳನ್ನ ನೀವು ಇಲ್ಲಿ ನೋಡ್ತಾ ಹೋಗ್ಬೋದು. ಸೊ ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ, ರೆಫರ್ ಮಾಡ್ಕೊಳ್ಳಿ. ಮಕ್ಕಳೇ, ಯಾವುದೇ ರೀತಿ ಟೆನ್ಷನ್ ಮಾಡ್ಕೋಬೇಡಿ, ಆರಾಮಾಗಿ ಕೂಲಾಗಿ ಬರೀರಿ. ಹೋಗಿದ ತಕ್ಷಣ ಆರಾಮಾಗಿ ಕೂತ್ಕೊಳ್ಳಿ. ನೀವೇನೇನು ಬೇಕೋ ಎಕ್ಸಾಮ್ ಹಾಲಿಗೆ ಹಾಲ್ ಟಿಕೆಟ್ ಆಗಿರ್ಬೋದು, ನಿಮ್ಮ ಪೆನ್ಸ್ ಆಗಿರ್ಬೋದು, ಎಕ್ಸಾಮ್ ಪ್ಯಾಡ್ ಆಗಿರ್ಬೋದು, ನಿಮ್ಮ ಸ್ಕೂಲ್ ID ಕಾರ್ಡ್ ಆಗಿರ್ಬೋದು, ವಾಟರ್ ಬಾಟಲ್ ಆಗಿರ್ಬೋದು, ಏನೇನು ಬೇಕೋ ಎಲ್ಲದನ್ನು ತೊಗೊಂಡೋಗಿ ಒಂದು 10 ನಿಮಿಷ ಮುಂಚೆ ಹೋಗಿ ಎಕ್ಸಾಮ್ನ ನೀಟಾಗಿ ಫೇಸ್ ಮಾಡಿ. ಇಷ್ಟೊಂದು ಪ್ರಾಕ್ಟೀಸ್ ಪೇಪರ್ ಮಾಡಿದ್ದೀರಾ, ನಿಮ್ಮ ಹತ್ರ ಮಾಡೆಲ್ ಪೇಪರ್ಸ್ ಇದೆ, ಇಷ್ಟು ಓದ್ಕೊಂಡೇ ನಿಮಗೆ ತುಂಬ ಆಗೋಯ್ತು. ಔಟ್ ಆಫ್ ಔಟ್ ಸ್ಕೋರ್ ಮಾಡೋರು ಸ್ವಲ್ಪ ಗಮನ ಇಟ್ಟು ತುಂಬ ಎಲ್ಲದನ್ನು ಮಿಸ್ಟೇಕ್ ಇಲ್ದೇ ನೀವು ಬರೆಯೋದನ್ನು ಅಭ್ಯಾಸ ಮಾಡ್ಕೋಬೇಕು. ಟೈಮ್ ಕೀಪಪ್ ಮಾಡಿ. ಕನ್ನಡದಲ್ಲಿ ತುಂಬ ಲೆಂತಿ ಆನ್ಸರ್ಸ್ನ ಬರೆಯೋಕ್ಕೆ ಹೋಗ್ತೀರಾ, ಟೈಮ್ ಆಗೋಗ್ಬಿಡುತ್ತೆ. ಟೈಮ್ ಶಾರ್ಟೇಜ್ ಆಗೋ ಥರ ಕ್ವಶನ್ ಪೇಪರ್ ಮಾಡಿರಲ್ಲ, ನೀವು ಟೈಮ್ ಶಾರ್ಟೇಜ್ ಮಾಡ್ಕೋತೀರಾ. ಟೈಮ್ ಶಾರ್ಟೇಜ್ ಮಾಡ್ಕೋಬೇಡಿ. ಕರೆಕ್ಟಾಗಿ ಅವ್ರು ಕೊಟ್ಟಿರ್ತಕ್ಕಂಥ ಟೈಮ್ಗಿಂತ ಒಂದು 10 ನಿಮಿಷಗಳ ಕಾಲ ಮುಂಚಿತವಾಗಿ ಮುಗಿಸಿ ನೀವು ಅದನ್ನು ಚೆಕ್ ಕೂಡ ಮಾಡ್ಕೋಬೇಕಾಗತ್ತೆ, ಅಂಡರ್ಲೈನ್ ಕೂಡ ಮಾಡಬೇಕಾಗತ್ತೆ. ಒಂದು ಆನ್ಸರ್ ಆದಮೇಲೆ ಎಲ್ಲ ಪ್ರೆಸೆಂಟೇಷನ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಮಕ್ಕಳೇ, ಇಷ್ಟು ದಿನಗಳ ಕಾಲ, 1 ವರ್ಷದಿಂದ ನೀವು ತಪಸ್ಸು ಮಾಡೋ ರೀತಿ ಓದಿರೋದ್ರ ಪ್ರಯತ್ನ ವ್ಯರ್ಥ ಆಗಬಾರ್ದು. ನೀಟಾಗಿ ನಿದ್ರೆ ಮಾಡಿ, ಊಟ ಮಾಡ್ಕೊಂಡೋಗಿ ಆರಾಮಾಗಿರಿ. ಹೆಲ್ತ್ ಚೆನ್ನಾಗಿರಬೇಕು. ನೀವು ಅದನ್ನು ಬರಿಬೇಕಂತಂದರೆ ರಾತ್ರಿ ಎಲ್ಲ ಓದ್ಬಿಟ್ಟು ತಲೆನೋವು ಬರ್ಸ್ಕೊಂಡು ಹೋದರೆ ಅಲ್ಲಿ ನೀವು ಎಕ್ಸಾಮ್ ಬರೆಯೋಕ್ಕೆ ಆಗೋದೇ ಇಲ್ಲ. ಸೊ ಆ ರೀತಿ ಮಾಡ್ಕೊಳ್ತೀರಾ ನೀವು ಎಕ್ಸಾಮ್ನ ಆರಾಮಾಗಿ ಫೇಸ್ ಮಾಡಿ. ಏನಾದರೂ ಡೌಟ್ಸ್ ಕ್ರಿಯೇಟ್ ಆದ್ರೂ ಏನು ಕೂಲಾಗಿ ನೀವು ಅದನ್ನು ಬಗೆಹರಿಸ್ಕೊಳ್ಳೋಕ್ಕೆ ಟ್ರೈ ಮಾಡ್ಕೊಳ್ಳಿ. ನೋಡಿ, 2-3 ವಾಕ್ಯಗಳನ್ನ ನೀವು ಇಲ್ಲಿ ರೆಫರ್ ಮಾಡ್ಕೋಬೋದು. ಹಕ್ಕಿ ಹಾರುತ್ತಿದೆ ನೋಡಿದ್ದೀರಾ ಅಂತಕ್ಕಂಥ ಪದ್ಯದಿಂದ ಯಾವ್ಯಾವ ಕ್ವಶನ್ಸ್ ಬರ್ಬೋದು ಅಂತ. ಅಲಗಲಿ ಬೇಡರು, ನೋಡಿ ಇಲ್ಲಿ ಬರೀ ಇಂಪಾರ್ಟೆಂಟ್ ಕ್ವಶನ್ಸ್ 50+ ಸ್ಕೋರ್ ಮಾಡೋ ಅಷ್ಟು ಕ್ವಶನ್ಸ್ ಇಲ್ಲಿದೆ. ಇದಕ್ಕೂ ಮೀರಿ ಪ್ರಶ್ನೆಗಳು ಬರ್ತಾ ಇರುತ್ತೆ, ಗ್ರಾಮರಿಂದ ಇರ್ಬೋದು. ಎಲ್ಲದೂ ಯಾವ ಕ್ವಶನ್ ಬರುತ್ತೆ ಅಂತ ಪಕ್ಕ ಹೇಳೋಕ್ಕಾಗಲ್ಲ.
ಅದರಿಂದ ಇದಂತೂ ಪಕ್ಕಾ ಇದರಲ್ಲಿ ಕ್ವಶನ್ಸ್ ಬಂದೇ ಬರುತ್ತೆ. ಈ ಕ್ವಶನ್ಸ್ ಬಿಟ್ಟು ಬೇರೆ ಕ್ವಶನ್ಸ್ ಬರೋಕ್ಕೆ ಸಾಧ್ಯನೇ ಇಲ್ಲ. ಆದ್ದರಿಂದ ಈ ಕ್ವಶನ್ಸ್ನ ನೀವು ಚೆನ್ನಾಗಿ ರೆಫರ್ ಮಾಡಿಕೊಂಡು ಎಷ್ಟಷ್ಟು ಆನ್ಸರ್ ಯಾವ ರೀತಿ ಬರಿಬೇಕು ಅನ್ನೋದನ್ನು ಕೂಡ ರೆಫರ್ ಮಾಡ್ಕೊಳ್ಳಿ. ಇದನ್ನು ಆಲ್ರೆಡಿ ನೀವು ಕಲ್ತಿದ್ದೀರಾ. ಮತ್ತೊಂದು ಸಲ ಓದೋದ್ರಿಂದ ನೀವು ತುಂಬ ಪರ್ಫೆಕ್ಟ್ ಆಗ್ತೀರಾ. ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತ ಒಂದು ಸ್ಟೇಟ್ಮೆಂಟ್ ಇದೆ, ನೀವು ಅದನ್ನು ಕೇಳಿರ್ಬೋದು. ಟೈಮ್ ವೇಸ್ಟ್ ಮಾಡಬೇಡಿ. ಸೊ ಇರೋವಂಥ ಟೈಮ್ನ ತುಂಬ ಚೆನ್ನಾಗಿ ಯುಟಿಲೈಸ್ ಮಾಡ್ಕೊಳ್ಳಿ. ಎಕ್ಸಾಮಲ್ಲಿ ಚೆನ್ನಾಗಿ ಸ್ಕೋರ್ ಮಾಡಿ, ಚೆನ್ನಾಗಿ ಬರೀರಿ. ನೆಕ್ಸ್ಟ್ ನೋಡೋದಾದರೆ ನಿಮಗೆ ಸಂದರ್ಭ ಇರುತ್ತೆ. ಸಂದರ್ಭದೊಡನೆ ಸ್ವಾರಸ್ಯ ವಿವರಿಸಿ. ಸೊ ಪ್ರಶ್ನೆಗಳು ಯಾವ ರೀತಿ ಬಂದಿರುತ್ತೆ ಅಂದರೆ ಗದ್ಯದಿಂದ 3, ಪದ್ಯದಿಂದ 3, ಒಟ್ಟು 18 ಅಂಕಗಳಿಗೆ ಈ ಸಂದರ್ಭ ಇರುತ್ತೆ. ಯಾವ್ಯಾವ್ದ್ರಿಂದ ಬಂದಿರುತ್ತೆ ಅಂತ ಕೂಡ ಅಲ್ಲಿ ಕೊಟ್ಟಿದ್ದೀವಿ, ನೋಡ್ಕೋಬೋದು. ನೀವು ಅಷ್ಟೇ ಲೆಸನ್ಸಿಂದ ಸಂದರ್ಭಕ್ಕೆ ಪ್ರಿಪೇರ್ ಆದರೆ ಸಾಕಾಗತ್ತೆ. ಯಾಕಂತಂದರೆ ಸಂದರ್ಭ ಸ್ವಲ್ಪ ಓನಾಗಿ ಲೆಸನ್ ಮಧ್ಯದಿಂದ ಎಲ್ಲ ಕೊಡೋ ಚಾನ್ಸಸ್ ಇರುತ್ತೆ. ಆದ್ದರಿಂದ ಮಕ್ಕಳಿಗೆ ಕರೆಕ್ಟಾಗಿ ನೀವು ಲೆಸನ್ಸ್ನು ನೋಡ್ಕೊಂಡು ಹೋಗಬೇಕು. ಸಂದರ್ಭ ಅವರು ಯಾವ ರೀತಿ ಬೇಕಾದರೂ ಕೊಡ್ಬೋದು. ನೀವು ಪಾಠದ ಹಿಂದೆ ಇರ್ತಕ್ಕಂಥ ಪ್ರಶ್ನೆಗಳನ್ನೇ ಕೊಡ್ತಾರೆ ಅಂತ ನೀವು ಅಂದ್ಕೊಂಡು ಹೋಗಬಾರ್ದು. ಸಂದರ್ಭ ಅವರು ಮಧ್ಯದಿಂದ ಆದರೂ ಸಂದರ್ಭವನ್ನು ನಿಮಗೆ ಕೊಡ್ಬೋದು. ಆದ್ದರಿಂದ ಎಲ್ಲ ಸಂದರ್ಭಗಳನ್ನ ಅಂಡರ್ಲೈನ್ ಮಾಡಿಕೊಂಡು ಓದ್ಕೊಳ್ಳಿ. ಇನ್ವರ್ಟೆಡ್ ಕಾಮರ್ಸಲ್ಲಿ ಇರ್ತಕ್ಕಂತಹ ಸ್ಟೇಟ್ಮೆಂಟ್ಸ್ಗಳನ್ನ ನೀವು ಕರೆಕ್ಟಾಗಿ ರೆಫರ್ ಮಾಡಿಕೊಂಡ್ರೆ ನೀವು ಅದನ್ನು ಆನ್ಸರ್ ಮಾಡ್ಬೋದು. ಸಂದರ್ಭಗಳನ್ನ ಮಿಸ್ ಮಾಡೋದು ಚಾನ್ಸಸ್ ಇದೆ. ಮಕ್ಕಳು ಜಾಸ್ತಿ ಯಾವ ಲೆಸನ್ಸಿಂದ ಕೊಟ್ಟಿದ್ದಾರೆ, ಯಾವ ಪೊಯಮಿಂದ ಕೊಟ್ಟಿದ್ದಾರೆ ಅಂತಕ್ಕಂಥದ್ದೇ ಅವರಿಗೆ ಗೊತ್ತಾಗ್ತಾ ಇರಲ್ಲ. ಅದರಿಂದ ಸಂದರ್ಭನ ಚೆನ್ನಾಗಿ ರೆಫರ್ ಮಾಡ್ಕೊಳ್ಳಿ ಮಕ್ಕಳು. ಯಾವ ಲೆಸನ್ಸಿಂದ ಓದಬೇಕು ಅನ್ನೋದು ನಿಮಗೆ ಗೊತ್ತಿದೆ ಅಲ್ವಾ. ಇಲ್ಲಿ ನಾನೇನು ಅಪ್ಲೋಡ್ ಮಾಡಿದ್ದೀನಿ ಆ ಲೆಸನ್ಸಿಂದ ಓದ್ಕೊಂಡ್ರೆ ಸಾಕು. ಆಲ್ರೆಡಿ ನೀವು ಪ್ರಾಕ್ಟೀಸ್ ಪೇಪರ್ಸಲ್ಲಿ ಬರೆದಿದ್ದೀರಾ, ನಿಮ್ಮ ಅನುಭವಕ್ಕೆ ಬಂದಿದೆ. ಆದರೂ ಕೂಡ ಮತ್ತೊಂದು ಸಲ ಹೇಳ್ತಾ ಇದ್ದೀನಿ, ಕರೆಕ್ಟಾಗಿ ಸಂದರ್ಭ ಟೆಕ್ಸ್ಟ್ ಬುಕ್ ಕೂಡ ನೀವು ಓದಬೇಕಾಗತ್ತೆ. ನೆಕ್ಸ್ಟ್ ನೋಡಿ ಮಕ್ಕಳೇ, ಸಾರಾಂಶ ಬರೆಯೋಕ್ಕೆ ಕೊಟ್ಟಿರ್ತಾರೆ ನಿಮಗೆ 4 ಅಂಕಗಳಿಗೆ. ಸಾರಾಂಶ ಎಲ್ಲದಕ್ಕೂ ಒಂದೇ ರೀತಿ ಪೀಠಿಕೆಯನ್ನು ಬರಿಬೋದು ನೀವು. ಅದನ್ನು ಕೂಡ ಪಾಸ್ ಮಾಡ್ಕೊಂಡು ನೋಡ್ಕೊಳ್ಳಿ. ನಾನಿಲ್ಲಿ ವೀಡಿಯೋ ಸ್ವಲ್ಪ ಫಾಸ್ಟ್ ಮಾಡಿದ್ದೀನಿ, ಯಾಕಂತಂದರೆ ನೀವು ವೀಡಿಯೋ ನೋಡ್ತಾನೆ ಟೈಮ್ ವೇಸ್ಟ್ ಮಾಡಬಾರ್ದು ಅಂತ. ಸೊ ನಿಮಗೆ ಒಂದು ಐಡಿಯಾ ಬಂದರೆ ಸಾಕು, ಈ ಕ್ವಶನ್ಸ್ ಬರುತ್ತೆ ಅಂತ ನೀವು ಓದಿರ್ತೀರಲ್ವ, ನಿಮಗೆ ಅದೊಂಥರ ಸ್ಯಾಟಿಸ್ಫ್ಯಾಕ್ಷನ್ಸ್ ಅನಿಸುತ್ತೆ. ಅದಕ್ಕೋಸ್ಕರ ಈ ವಿಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ ಮಕ್ಕಳೇ. ಆ್ಯಂಡ್ ನೋಡಿ ಯಾವ್ಯಾವುದು ಸಾರಾಂಶ ಬರುತ್ತೆ, ನೀವು ಭಾವಾರ್ಥ ಯಾವ ರೀತಿ ಬರಿಬೇಕು ಅನ್ನೋದು. ಆ್ಯಂಡ್ ತುಂಬ ಲೆಂತಿಯಾಗಿ ಬರಿತಾ ಇರೋರು ಸ್ವಲ್ಪ ಚಿಕ್ಕದಾಗಿ ಮಾಡ್ಬೋದು ಮಕ್ಕಳು. ಕೆಲವೊಬ್ರು
ಇನ್ನೊಬ್ಬರು ತುಂಬ ಬರೀ 2 ಮಾರ್ಕ್ ಕ್ವಶನ್ಸ್ಗೆ 2-3 ಪೇಪರ್ ಆನ್ಸರ್ ಬರೆದಿರ್ತಾರೆ. ಟೈಮ್ ವೇಸ್ಟು. ನೀವು 2-3 ಶೀಟ್ ಆನ್ಸರ್ ಬರೆದ್ರೂ ಕೂಡ 2 ಮಾರ್ಕೆ, ಅಲ್ಲಿ 4 ಲೈನ್ ಆನ್ಸರ್ ಬರೆದ್ರು 2 ಮಾರ್ಕೇ ಕೊಡೋದು. ಅದಕ್ಕೆ ಸೂಟಬಲ್ ಆಗಿರೋ ಆನ್ಸರ್ಸ್ನ ಕರೆಕ್ಟಾಗಿ ಬರೆದ್ರೆ ನಿಮಗೆ ಪೂರ್ತಿ ಅಂಕಗಳು ನಿಮಗೆ ಸಿಗ್ತಾ ಹೋಗುತ್ತೆ. ಮಾರ್ಕ್ಸ್ ನೋಡ್ಕೊಳ್ಳಿ, ಎಷ್ಟು ಆನ್ಸರ್ ಬರಿಬೇಕು ನೋಡ್ಕೊಳ್ಳಿ, ಕರೆಕ್ಟಾಗಿ ಅಷ್ಟನ್ನು ಮಾತ್ರ ಬರೀರಿ. ಟೈಮ್ ಮ್ಯಾನೇಜ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಮಕ್ಕಳೇ. ತುಂಬ ಚೆನ್ನಾಗಿ ಓದ್ಕೊಂಬಂದು ಲಾಸ್ಟಲ್ಲಿ ಟೈಮ್ ಸಿಕ್ಕಿಲ್ಲ ಅಂತ ಕ್ವಶನ್ಸ್ನ ಬಿಟ್ಟು ಬರೋ ಚಾನ್ಸಸ್ ತುಂಬ ಇರುತ್ತೆ. ಅದರಿಂದ ಕರೆಕ್ಟಾಗಿ ನೋಡಿಕೊಂಡು ಬರಿಬೇಕಾಗುತ್ತೆ, ಟೈಮ್ ಮ್ಯಾನೇಜ್ ಮಾಡಿಕೊಂಡು. ನೆಕ್ಸ್ಟು ಅಲಂಕಾರಗಳು ಮಕ್ಕಳೇ. ಅಲಂಕಾರಗಳು ತುಂಬ ಇಂಪಾರ್ಟೆಂಟ್. ಅಲಂಕಾರಗಳು ಯಾವ್ದ್ಯಾವುದು ಕೊಡ್ಬೋದು ಅಂತ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಅಲಂಕಾರಗಳನ್ನ ನಾನಿಲ್ಲಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಇದನ್ನು ನೀವು ಪ್ರಾಕ್ಟೀಸ್ ಪೇಪರನ್ನಲ್ಲೂ ನೀವು ನೋಡಿರ್ಬೋದು. ಆ್ಯಂಡ್ 4 ಪ್ರಾಕ್ಟೀಸ್ ಪೇಪರ್ನು ಮಾಡೆಲ್ ಪೇಪರ್ಸ್ನು ನೀವು ಒಂದ್ಸಲಿ ಗಮನಿಸಿ. ನೀವು ಬರೆದಿರ್ತಕ್ಕಂಥ 3 ಪ್ರಾಕ್ಟೀಸ್ ಪೇಪರ್ಗಳನ್ನು ಗಮನಿಸಿ. ಒಟ್ಟಾರೆ ನಿಮ್ಮ ಹತ್ರ 7 ಪೇಪರ್ಸ್ಗಳು ಜೊತೆಗೆ ಒಂದು ಮಿಡ್ ಟರ್ಮ್ 8 ಪೇಪರ್ಸ್ಗಳಿದ್ದಾವೆ. ಅಷ್ಟನ್ನು ನೀವು ರೆಫರ್ ಮಾಡ್ಕೊಂಡು ಹೋಗಲೇಬೇಕು. ಅದರಲ್ಲಿ ಯಾವ ಪೇಪರ್ನು ನೀವು ಮಿಸ್ ಮಾಡಬಾರ್ದು. ಅದರಿಂದ ಬರ್ತಕ್ಕಂಥ ಚಾನ್ಸಸ್ 50% ಪಾಸಿಬಲ್ ಕ್ವಶನ್ಸ್ ಅದರಿಂದ ಬರ್ತಾನೆ ಇರುತ್ತೆ. ನೀವು ಯಾವುದನ್ನು ಮಿಸ್ ಮಾಡ್ಕೋಬಾರ್ದು. ಅಲಂಕಾರಗಳನ್ನ ಚೆಕ್ ಮಾಡ್ಕೊಳ್ಳಿ ಒಂದ್ಸಲಿ ಯಾವ ರೀತಿ ಬರಿಬೇಕಂತ. ನೆಕ್ಸ್ಟ್ ನೋಡೋದಾದರೆ ಛಂದಸ್ ಇರುತ್ತೆ. ನೀವು ಪ್ರಸ್ತಾರ ಹಾಕಿ ಗಣ ವಿಭಾಗ ಮಾಡ್ತಕ್ಕಂಥದ್ದು ಎಲ್ಲರೂ ಕಲ್ತಿರ್ತೀರ. ಪ್ರಸ್ತಾರ ಹಾಕೋದು ಯಾವ ರೀತಿ ಅಂತ ತುಂಬ ಈಸಿಯಾಗಿರ್ತಕ್ಕಂಥ ಟ್ರಿಕ್ಕಿಯಾಗಿರ್ತಕ್ಕಂಥ ಪಾರ್ಟ್ ಇದು. ಇದನ್ನು ನೀವು ಅಟೆಂಡ್ ಮಾಡಲೇಬೇಕಾಗತ್ತೆ. ಒಂದಷ್ಟು ಗ್ರಾಮರ್ಗಳನ್ನು ನೀವು ಪ್ರಾಕ್ಟೀಸ್ ಮಾಡಬೇಕು. ಗ್ರಾಮರ್ ಪಾಯಿಂಟ್ಸ್ ಫಸ್ಟ್ ಮೇನ್, ಸೆಕೆಂಡ್ ಮೇನ್ ಏನಿರುತ್ತೆ ಎಲ್ಲ ಗ್ರಾಮರ್ ಪಾಯಿಂಟ್ಸನ್ನು ನೀವು ರೆಫರ್ ಮಾಡ್ಕೋಬೇಕು. ಎಲ್ಲ ಗ್ರಾಮರ್ ಏನು ನೀವು ಸಂಧಿಗಳಾಗಿರ್ಬೋದು, ವ್ಯಾಕರಣಾಂಶಗಳು, ಸಂಧಿಗಳು, ತದ್ದಿತಾಂತ, ಭಾವನಾಮಗಳು ಅದೆಲ್ಲನೂ ನೀವು ರೆಫರ್ ಮಾಡ್ಕೋಬೇಕು. ಜೋಡು ನುಡಿಗಳು, ಸಮಾನಾರ್ಥಕ ಪದಗಳು ಇವೆಲ್ಲದರಲ್ಲೂ ಗ್ರಾಮರಲ್ಲಿ ಇವೆಲ್ಲನೂ ಬರ್ತಾನೆ ಇರುತ್ತೆ. ಫಸ್ಟ್ ಮೇನ್, ಸೆಕೆಂಡ್ ಮೇನು, ಮಲ್ಟಿಪಲ್ ಚಾಯ್ಸಸ್ ಆಗಿರ್ಬೋದು ಅದೆಲ್ಲದನ್ನು ರೆಫರ್ ಮಾಡ್ಕೊಂಡೋಗಿ. ನಿಮಗೆ ಏನು ಅಕ್ಷರಗಳಿಂದ ವರ್ಣಮಾಲೆಯಿಂದನೇ ಕ್ವಶನ್ಸ್ ಇರುತ್ತೆ, ಅದೆಲ್ಲವನ್ನು ರೆಫರ್ ಮಾಡ್ಕೊಳ್ಳಿ. ಗಾದೆ ಮಾತುಗಳು ನೋಡಿ 3 ಅಂಕಗಳಿಗೆ ಕೊಟ್ಟಿರ್ತಾರೆ. ಸ್ಟಾರ್ಟಿಂಗಲ್ಲಿ ಎಲ್ಲದಕ್ಕೂ ನೀವು ಕಾಮನ್ ಆಗಿ ಬರೀತಕ್ಕಂಥ ಸಾಲುಗಳಿಲ್ಲಿದೆ, ಅದನ್ನು ರೆಫರ್ ಮಾಡ್ಕೊಳ್ಳಿ. ಆ್ಯಂಡ್ ಇಂಪಾರ್ಟೆಂಟ್ ಮತ್ತು ನಿಮ್ಮ ಮಾಡೆಲ್ ಪೇಪರಲ್ಲಿ ಬಂದಿರತಕ್ಕಂಥ ಗಾದೆಗಳು ಇಲ್ಲಿದೆ, ರೆಫರ್ ಮಾಡ್ಕೊಳ್ಳಿ. ಪತ್ರ ಬರೆಯೋದಿರುತ್ತೆ. ಪತ್ರ ಬರೆಯೋದು 5ಕ್ಕೆ 5 ಅಂಕಗಳನ್ನು ನೀವು ಸ್ಕೋರ್ ಮಾಡ್ಬೋದು. ಅದನ್ನು ಕೂಡ ನೀವಿಲ್ಲಿ ರೆಫರ್ ಮಾಡ್ಕೋಬೋದು. ಎಲ್ಲ ರೀತಿಯಾದಂಥ ಪತ್ರಗಳು ಯೂಶಲಿ ವ್ಯಾವಹಾರಿಕ ಪತ್ರವನ್ನು ಆಯ್ಕೆ ಮಾಡ್ಕೊಂಡು ಬರೀರಿ ಮಕ್ಕಳೇ. ಅದನ್ನು ಸುಲಭವಾಗಿ ನೀವು ಬರಿಬೋದು. ಯಾಕಂತಂದರೆ ಆ ಮಾಹಿತಿಯಲ್ಲೇ ಎಷ್ಟೊಂದು ನಿಮಗೆ ಇರುತ್ತೆ ಅದರಲ್ಲಿ ವಿಷಯ, ನೀವು ಅದನ್ನು ತಗೊಂಡು ಬರಿಬೋದು. ಲಾಸ್ಟ್ ಮೇನ್ ನಿಮಗೆ ಪ್ರಬಂಧ ಆಗಿರುತ್ತೆ. ಪ್ರಬಂಧ 5 ಅಂಕಗಳಿಗೆ ಕೊಟ್ಟಿರ್ತಾರೆ. ಸೊ ಪ್ರಬಂಧದಲ್ಲಿ ಪೀಠಿಕೆ, ವಿಷಯ ನಿರೂಪಣೆ ಮತ್ತು ಉಪಸಂಹಾರ ಹೀಗೆ ಭಾಗಗಳಾಗಿ ಮಾಡಿ ನೀವು ಪ್ರಬಂಧವನ್ನು ಬರಿಬೇಕಾಗುತ್ತೆ. ನಿಮ್ಮ ಪಠ್ಯದಲ್ಲಿರ್ತಕ್ಕಂಥ ಪ್ರಬಂಧಗಳನ್ನ ಗಮನಿಸಿ. ಹಾಗೆ ನಿಮಗೆ ಮಾದರಿ ಪ್ರಶ್ನೆ ಪತ್ರಿಕೆಗಳಲ್ಲಿ ಕೊಟ್ಟಿದ್ದಂತಹ ಪ್ರಬಂಧಗಳನ್ನ ಗಮನಿಸಿ. ಸೊ ಇದಿಷ್ಟು ಬರೆಯೋದ್ರಿಂದ ನಿಮಗೆ ಖಂಡಿತವಾಗ್ಲೂ 60 ಎಬೋ ಬರ್ತಾ ಹೋಗುತ್ತೆ. ಆ್ಯಂಡ್ ಗ್ರಾಮರ್ನ ಕರೆಕ್ಟಾಗಿ ಅಟೆಂಡ್ ಮಾಡಿ. ಬ್ಲೂ ಪ್ರಿಂಟ್ನ ಇನ್ನೊಂದು ಸಲ ನೋಡ್ಕೊಳ್ಳಿ. ಎಲ್ಲ ಮಾಡೆಲ್ ಪೇಪರ್ಸು ಮತ್ತು ಪ್ರಾಕ್ಟೀಸ್ ಪೇಪರ್ಸ್ನ ರೆಫರ್ ಮಾಡ್ಕೊಳ್ಳಿ. ತಾಳ್ಮೆಯಿಂದ ಎಕ್ಸಾಮ್ನ ಫೇಸ್ ಮಾಡಿ. ಆಲ್ ದಿ ಬೆಸ್ಟ್. ಎಕ್ಸಾಮ್ನ ಚೆನ್ನಾಗಿ ಮಾಡಿ ತುಂಬ ಉತ್ತಮವಾದಂಥ ಸ್ಕೋರು ನಿಮ್ಮದಾಗಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.